ಹಲ್ಲೆಲೂಯ್ಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಹೌದು ಪ್ರಿಯರೇ, ಅನೇಕ ಸತ್ಯಗಳು ನಮ್ಮ ಜೀವಿತವನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಸತ್ಯ ಎಂದಿಗೂ ಸಾಯಲಾರದು. ಸತ್ಯವನ್ನ ನಾವು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಬಹುದು ಪ್ರಿಯರೇ, ಆದರೆ ಸುಳ್ಳನ್ನ ಸಾಯಿಸುವಂತ ಒಂದು ಶಕ್ತಿ ಸತ್ಯಕ್ಕೆ ಇದೆ ಪ್ರಿಯರೇ. ಆ ಸತ್ಯ ನನ್ನನ್ನು ನಿಮ್ಮನ್ನು ಬಿಡುಗಡೆ ಮಾಡುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದ್ರೆ ನಾವು ಆತನ ಶಿಷ್ಯರಾಗಿರ್ತೇವೆ ಮತ್ತು ಆತನ ಸತ್ಯವನ್ನ ತಿಳಿದುಕೊಳ್ತೇವೆ. ಆ ಸತ್ಯ ನಮ್ಮೆಲ್ಲರನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಆದುದರಿಂದ ಸತ್ಯದ ಹಾದಿಯಲ್ಲಿ ನಾವು ನಡೆಯೋಣ. ಸುಳ್ಳಿನ ಮಾರ್ಗ ನಮಗೆಲ್ಲ ಪ್ರಿಯರೇ. ಮುಂದುವರಿಸಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಸುಳ್ಳಿಗೆ ಮೂಲ ಪುರುಷನು ಯಾರೆಂದರೆ ಸೈತಾನನೆಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ ಸೈತಾನನನ್ನ ನಾವು ನಮ್ಮ ಜೀವಿತದಲ್ಲಿ ಹಿಂಬಾಲಿಸುವುದು ಬೇಡ. ಸತ್ಯವಾಗಿರುವಂತಹ ಕ್ರಿಸ್ತನನ್ನ ನಾವು ಹಿಂಬಾಲಿಸೋಣ. ಆ ಸತ್ಯ ನಮ್ಮನ್ನು ನಮ್ಮ ಜೀವಿತದ ಬೇಡವಾಗಿರುವಂತಹ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ಬಿಡಿಸುವಂತದ್ದಾಗಿದೆ. ಸತ್ಯದ ಹಾದಿಯಲ್ಲಿ ನಡೆಯೋಣ, ಸತ್ಯವನ್ನ ನುಡಿಯೋಣ. ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನ ಕೂಡ ಸಾಕ್ಷಿಯಾಗಿ ನಡೆಸುವಾತನಾಗಿದ್ದಾನೆ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ದೇವರೇ, ಅಪ್ಪ, ನಾವು ನಿನ್ನ ಶಿಷ್ಯರಾಗಿದ್ದು ಈ ಲೋಕದಲ್ಲಿ ಸ್ವಾಮಿ ನಿನ್ನನ್ನು ಹಿಂಬಾಲಿಸುವಂತಹ ಮಕ್ಕಳಾಗಿದ್ದು ಸತ್ಯವನ್ನ ತಿಳಿದುಕೊಂಡವರಾಗಿ ಆ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡಿದೆ ಸಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ. ಈ ವಾಕ್ಯವನ್ನ, ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಸತ್ಯವು ಆಳ್ವಿಕೆ ಮಾಡಲಿ ಸ್ವಾಮಿ. ಸತ್ಯವು ಅವರನ್ನ ಬಿಡುಗಡೆ ಮಾಡಲಿ. ಆ ಸತ್ಯದಲ್ಲಿ ಅವರು ನಡೆಯುವಂತೆ ಎಲ್ಲರನ್ನ ಆಶೀರ್ವದಿಸಿ ಬಿಡುಗಡೆ ಕೊಡಿ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಸ್ವಾಮಿ, ಆಮೆನ್.